ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಖುಷಿ ರಂಜಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ದಸರಾ ದಸರಾ ಆಯುಧ ಪೂಜೆ ಹಬ್ಬ. ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ನಾನು ಊರಲ್ಲಿದ್ದೀನಿ. ಊರು ಅಂದರೆ ನಮ್ಮೂರು ಹಾಸನ, ನಮ್ಮ ಅಪ್ಪನ ಮನೇಲಿದ್ದೀನಿ. ಅಲ್ಲಿಗೆ ಬಂದಿದ್ವಿ, ಹಾಲಿಡೇಸ್ ಇದೆ ಅಂತ. ಮಕ್ಳಿಗೂ ರಜಾ ಅಲ್ಲ ನನ್ನ ಮಗಳಿಗೆ, ಸೊ ಹಂಗಾಗಿ ಊರಿಗೆ ಬಂದಿದ್ವಿ. ಇವತ್ತು ಹಬ್ಬ. ನಮ್ಮ ಮನೇಲಿ ಮಿಲ್ ಪೂಜೆ ಮಾಡ್ತೀವಿ. ನಮ್ಮನೆ ನಮ್ಮ ಮನೆಯವ್ರು ನೋಡಿ ಮಿಲ್ ಬಿಡ್ತಿದ್ದಾರೆ. ಅವ್ರು ಯಾವಾಗಲೂ ಮಾಡಿಲ್ಲ, ಇವತ್ತು ಒಂದು ಸ್ವಲ್ಪ ರಶ್ ಇತ್ತು ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪನ ಜೊತೆ ಅವರೂ ಮಾಡ್ತಿದ್ದಾರೆ. ಹ್ಞೂ ಹಂಗೆ ಎಲ್ಪ್ ಮಾಡಿಕೊಡ್ತಿದ್ದಾರೆ. ನಮ್ಮ ಮನೆಯವ್ರು ಯಾವತ್ತೂ ಈ ಥರ ಕೆಲಸ ಎಲ್ಲ ಮಾಡೇ ಇಲ್ಲ. ನಮ್ಮ ಅಪ್ಪ ಒಬ್ಬರೇ ಮಾಡ್ತಾರಲ್ಲ, ಸೊ ಹಾಗಾಗಿ ನಾನು ಎಲ್ಪ್ ಮಾಡೋಣ ಅಂತ ಎಲ್ಲ ಧೂಳು ತೆಗಿತಿದ್ದಾರೆ. ಮಿಲ್ಲು ಅಂದ್ರೇ ಅಲ್ವಾ, ಫುಲ್ಲು ಧೂಳಾಗಿ ಗಲೀಜಾಗಿರುತ್ತೆ. ಏನು ಮಾಡೋದು, ಕ್ಲೀನ್ ಮಾಡಲೇಬೇಕಲ್ಲ ಹಬ್ಬಕ್ಕೆ. ಅದ್ರ ಮಧ್ಯೆ ನನ್ನ ಮಕ್ಕಳು ಬೇರೆ ಇಬ್ಬರೂ ಮಧ್ಯೆ ಬರ್ತಾನೇ ಇರ್ತಾರೆ ಧೂಳು ಒಯ್ಕೊಳ್ಳೋಕ್ಕೆ. ಇವ್ರು ಕೆಲಸ ಮಾಡೋಕ್ಕೂ ಕೊಡೋಲ್ಲ. ಮಧ್ಯ ಬಂದು ಅವ್ರದ್ದು ಏನೋ ದೊಡ್ಡದಾಗಿ ನಾನು ಮಾಡ್ತೀನಿ ಕೆಲಸ ಅನ್ನಂಗೆ ಮಧ್ಯ ಬರ್ತಾರೆ. ಅವ್ರ ತಾತನ ಮಾತಾಡಿಸ್ಕೊಂಡು ಅವ್ರ ಅಪ್ಪನ ಮಾತಾಡಿಸ್ಕೊಂಡು ಬರ್ತಾರೆ. ಇವ್ ನೋಡಿ ನಮ್ಮ ಮನೆಯವ್ರು ಟೀ ಕುಡಿತಾ ಇದ್ದಾರೆ ಕೆಲಸ ಮಾಡೋಕ್ಕೆ ಎನರ್ಜಿಗೆ. ಮಿಲ್ಲು ಅಂದರೆ ಎಷ್ಟು ಧೂಳಾಗಿರುತ್ತೆ ನೋಡಿ. ನಮ್ಮ ಮನೆ ಮಿಲ್ಗೆ ಎಷ್ಟು ಗಲೀಜಾಗಿದೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮಾರನೇ ಬೆಳಗ್ಗೆ ಇದೇ ಗಲೀಜು. ಇವರು ತೀಟೆ ಮಾಡ್ತಾರೆ ಅಂತ ಇಬ್ಬರೂ ಕೂಡಾಕಿದ್ದೀನಿ ಕಾರೊಳಗೆ, ಅಲ್ಲೇ ಇರಲಿ ಅಂತ. ಇಲ್ಲ ಬಂದರೆ ಹಿಂಸೆ ಕೊಡ್ತಾರಲ್ಲ, ನಮ್ಗಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವರು ನೋಡ್ಕೊಳ್ಳೋದೇ ಆಗುತ್ತೆ. ನನ್ನ ಮಗ ಅಂತೂ ರೋಡ್ಗೆ ಓಡೋಗ್ಬಿಡ್ತಾನೆ. ಸೊ ಹಂಗಾಗಿ ಇವರಿಬ್ಬರು ಇರಲಿ ಅಂತ ಕೂಡಾಕಿದ್ದೀನಿ. ನೋಡಿ, ಇದು ಸಂಜೆ ದಸರಾ ಬರುತ್ತಲ್ಲ, ಹಾಗಾಗಿ ಒಂದೇ ಕಡೆ ಎಲ್ಲ ಫುಲ್ಲು JCB ಹೋಗ್ತಾ ಇದ್ದಾವೆ. ಕೋಟೆಗೆ ಹೋಗುತ್ತೆ, ದೊಡ್ಡಮ್ಮ ತಾಯಿ ದೇವಸ್ಥಾನದ ಹತ್ರ. ಎಲ್ಲ ಫುಲ್ಲು ಒಂದೇ ಲೈನಲ್ಲಿ ಹೋಗ್ತಾ ಇದ್ದಾವೆ. ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಹಾಕೋಣ ಅಂತ. ಆ್ಯಕ್ಚುಲಿ ನಾವು ದಸರಾ ಹಬ್ಬ ಮಾಡೋದು ವಿಜಯದಶಮಿ ದಿನ, ಆಯುಧ ಪೂಜೆ ದಿನ ಹಂಗಂಗೆ ಮಾಡಲ್ಲ. ಅದು ಹಿಂದನ್ನು ನಮ್ಮ ತಾತನ ಇದರಿಂದನೂ ನಾವು ಆಯುಧ ಪೂಜೆ ದಿನ ಮಾಡಲ್ಲ. ವಿಜಯದಶಮಿಯಿಂದನೇ ನಾವು ಪೂಜೆ ಮಾಡೋದು, ಹಬ್ಬ ಮಾಡೋದು. ಸೊ ಹಂಗಾಗಿ ದಸರಾ ದಿನ ಪೂಜೆ ಮಾಡ್ತಿದ್ದೀವಿ ನಾವು ಎಲ್ಲ. ನಾನು ವಿಭೂತಿ ಬರ್ತಿದ್ದಾರೆ ನಮ್ಮಮ್ಮ, ನಾನೆಲ್ಲ ಕುಂಕುಮ ಇಟ್ಕೊಬರ್ತಿದ್ದೀನಿ. ಇದೇ ನಮ್ಮದು ನಮ್ಮ ಅಪ್ಪನೂರು ಹಾಸನ ಹತ್ರ ಅರ್ಕಲ್ಗೂಡು, ಅಲ್ಲೇ ಇರೋದಿದು ಸಿದ್ಧಲಿಂಗೇಶ್ವರ ಫ್ಲೋರ್ ಮಿಲ್ಲ. ನನ್ನ ಮಕ್ಕಳು ನೋಡಿ ಮಧ್ಯೆ ಹೇಗೆ ಆಡ್ತಿದ್ದಾರೆ ಅಂತ. ನಾನು ಮಾಡ್ತೀವಿ, ದೊಡ್ಡದಾಗಿ ಪೂಜೆ ಮಾಡ್ತೀನಿ ಅನ್ನಂಗೆ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಅಜ್ಜಿ ಹತ್ರ ಬಿಟ್ಬಿಟ್ಟಿದ್ದೀನಿ. ಇವರೇ ನಮ್ಮ ಅಜ್ಜಿ, ಸೇಮ್ ಬಿಗ್ ಬಾಸಲ್ಲಿ ಇದ್ದಾರಲ್ಲ ಮಲ್ಲಮ್ಮ, ಅವ್ರ ಥರನೇ ಇದ್ದಾರೆ ನೋಡಿ. ನಮ್ಮ ಅಜ್ಜಿ ಸಣ್ಣಗಿದ್ದಾರೆ. ಅವರು ನೋಡೋದು ಒಂದೇ, ಇವರು ನೋಡೋದು ಒಂದೇ. ಹಾಗೆ ಕಾರಿಗೆಲ್ಲ ಪೂಜೆ ಮಾಡ್ತಾಯಿದ್ವಿ. ನಮ್ಮನೆಯವ್ರ ಕಾರೂ ಎಲ್ಲ ಕ್ಲೀನ್ ಮಾಡಿದರು. ಸೊ ಹಂಗಾಗಿ ಕಾರು ಬೈಕು ಎಲ್ಲನೂ ಇವತ್ತೇ ಪೂಜೆ ಮಾಡ್ತಿದ್ದೀವಿ. ಸಂಜೆ ದಸರಾ ಬರುತ್ತೆ, ಅಷ್ಟೊತ್ತಿಗೆ ನಮ್ಮದೆಲ್ಲ ಪೂಜೆ ಎಲ್ಲ ಮುಗಿಸಿರ್ಬೇಕಲ್ಲ. ಸೊ ಹಂಗಾಗಿ ಆ ವಿಡಿಯೋನೂ ನಾನು ನೆಕ್ಸ್ಟ್ ನಮ್ಮೂರಲ್ಲಿ ದಸರಾ ಹೇಗಾಯಿತು ಅಂತ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಚೆನ್ನಾಗಿ ನಡೆಯುತ್ತೆ. ಮೈಸೂರಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ನಮ್ಮ ಅರ್ಕಲ್ಗೂಡಿಗೆ ತಕ್ಕಂಗೆ ಆ ಥರ ಚೆನ್ನಾಗಿ ನಡೆಯುತ್ತೆ ದಸರಾ. ನೋಡೋಕ್ಕೆ ಚೆನ್ನಾಗಿರುತ್ತೆ. ಕಾರು ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಕೃಷ್ಣಂದು ಒಂದು ಒಳ್ಳೆ ಒಂದು ಕತೆ, ಇದ್ರದ್ದು ಒಂದು ಕಥೆನೇ ಇದೆ. ಏನು ಅಂದರೆ, ನಾವು ಇಸ್ಕಾನಿಗೆ ಹೋಗಿದ್ವಿ. ಇಸ್ಕಾನಲ್ಲಿ ಇದು ಕೃಷ್ಣ ತಂದಿರೋದು. ನನಗೆ ಮೊದಲು ಒಬ್ಬಳು ಮಗಳಿದ್ಲು, ಅವಳು ಬರ್ತಡೇ ದಿನ ಇಸ್ಕಾನ್ಗೆ ಹೋಗಿದ್ವಿ. ಇಸ್ಕಾನಲ್ಲಿ ಆ ಕೃಷ್ಣ ತಂದು ಒಂದು ತಿಂಗಳಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದು. ಸೊ ಹಂಗಾಗಿ ನನ್ನ ಮಗನಿಗೆ ನನ್ನ ಮಗ ಬಂದ ಕೃಷ್ಣನ ಥರನೇ. ಅದೊಂದು ನೆನಪು ನಮಗೆ. ನೋಡಿ, ನನ್ನ ಮಕ್ಕಳಿಗೆ ಕೂತ್ಕೊಂಡ್ರೆ ಮುಂದೆ ರೋಡೇ ಕಾಣಲ್ಲ ಕಾರಲ್ಲಿ. ನಾನು ಓಡಿಸ್ತೀನಿ ಅಂತ ಏನು ಇಬ್ಬರು ಜಗಳ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ನಲ್ಲ, ಸೊ ಹಂಗಾಗಿ ನಾನು ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ವಿ. ಬೇಗ ಬೇಗ ಪೂಜೆ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ. ಸಂಜೆ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ 7 o'clock ಆಗಿಬಿಟ್ಟಿತ್ತು. ಹಂಗಾಗಿ ಬೇಗ ಬೇಗ ಮಾಡಬೇಕಲ್ಲ ಅಂತ, ಇನ್ನು ನೆಕ್ಸ್ಟ್ ಪ್ರೊಸೆಷನ್ ಎಲ್ಲ ಬಂದ್ಬಿಡುತ್ತೆ ಅಂತ ಬೇಗ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜಿನ ಬಿಟ್ಟಿದ್ದೀವಿ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ. ನನ್ನ ಗುಂಡ ಏನಿಲ್ಲ, ನಮ್ಮ ಅಜ್ಜಿನೇ ತಳ್ಳಾಕ್ಬಿಡ್ತಾನೆ ಆ ಥರ ಇದ್ದಾನೆ. ದೇವರಿಗೆಲ್ಲ ಹೂವು ಹಾಕಿ, ಗಣೇಶ ಕೃಷ್ಣ 2 ಇದೆ.
ಎರಡಕ್ಕೂ ಹೂವು ಎಲ್ಲ ಧರಿಸಿ ನೆಕ್ಸ್ಟು ಮಿಲ್ಲೆಲ್ಲ ಪೂಜೆ ಮಾಡಬೇಕು. ಇದು ನಮ್ಮ ಅಪ್ಪನ ಬೈಕು. ನಮ್ಮ ಅಪ್ಪನ ಬೈಕು ಪೂಜೆ ಮಾಡಬೇಕಲ್ಲ ಅಂತ ಸೊ ಎಲ್ಲ ತೊಳ್ದು ಬಿಟ್ಟಿದ್ದೀವಿ. ಇದೇ ನಮ್ಮ ಮಿಲ್ಲು ಒಂದು ಖಾರದ ಪುಡಿ, ಒಂದು ರಾಗಿ ಸೋಸೋದು, ಒಂದು ರಾಗಿ ಮಿಲ್ ಮಾಡೋದು, ಒಂದು ಗೋಧಿ ಅಕ್ಕಿ ಮಿಲ್ ಮಾಡೋದು ಎಲ್ಲ ಸಪ್ರೇಟ್ ಇದೆ. ನಾನು ಬೈಕಿಗೆ ಕಾರಿಗೆಲ್ಲ ಹೂವು ಮಾಡಿಸ್ತಾ ಇದ್ದೀನಿ. ನಮ್ಮಮ್ಮ ಪೂಜೆ ಎಲ್ಲ ಮಾಡಬೇಕಲ್ಲ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನು ಹೂವು ಮಾಡಿಸೋದು. ನೋಡಿ ನನ್ನ ಮಗನ ಎತ್ಕೊಂಡು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಹತ್ರನೂ ಇರಲ್ಲ. ಅಮ್ಮ ಎತ್ಕೊಂತ ಹಿಂಸೆ ಮಾಡ್ತಿದ್ದಾನೆ. ನಮ್ಮ ಅಜ್ಜಿನೇ ತಳ್ಳಾಕ್ಬಿಡ್ತಾನೆ. ಅದ್ರ ಮಧ್ಯೆ ಬೇರೆ ನನ್ನ ಮಗಳು ರೀಲ್ಸ್ ಮಾಡ್ತಿದ್ದಾಳೆ. ನಮ್ಮ ಮನೆಯವ್ರು ರೀಲ್ಸ್ ಮಾಡು ಅಂತ ಮಕ್ಕಳಿಗೆ ರೀಲ್ಸ್ ಮಾಡಿಸ್ತಾ ಇದ್ದಾರೆ. ನನ್ನ ಮಗಳು ಮಾಡ್ತಿದ್ದಾಳೆ ಇವಾಗ ಪೂಜೆ ಮಧ್ಯದಲ್ಲಿ. ಅವ್ರ ಮಕ್ಕಳಿಗೆ ರೀಲ್ಸ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಅದರಲ್ಲಿ ನೋಡಿ. ನೆಕ್ಸ್ಟ್ ಈಗ ನನ್ನ ಮಗನ ಮಾಡಿಸ್ತಿದ್ದಾರೆ. ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಹೇಗೆ ಪೋಸ್ ಕೊಡ್ತಿದ್ದಾನೆ ನೋಡಿ ನನ್ನ ಮಗ, ಪೋಸ್ ರಾಜ. ಅದರಲ್ಲೆಲ್ಲ ಏನಿಲ್ಲ. ಸ್ಟಾರ್ಟ್ ಆಯಿತು. ನಮ್ಮಪ್ಪ ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದರು. ಬಡ ಅಂತ ಬೈದಾ ಇದ್ದಾರೆ, ಇನ್ನೂ ಆಗಿಲ್ಲ ಅಂತ ಟೈಮ್ ಆಯಿತು ಅಂತ. ಅವ್ರು ಮೊದಲು ಕೋಟೆಗೆ ದೊಡ್ಡಮ್ಮ ತಾಯಿ ದೇವಸ್ಥಾನದ ಹತ್ರ ಹೋಗ್ಬೇಕಿತ್ತು. ಅಲ್ಲಿ ತುಕಾಲಿ ಎಂಟಿ ಎಲ್ಲ ಬಂದಿದ್ದರು. ಅಲ್ಲಿ ಒಂದು ಸ್ವಲ್ಪ ಕೋಟೆಲಿ ಒಂದು ಸ್ವಲ್ಪ ಅಲ್ಲೆಲ್ಲ ಫಂಕ್ಷನ್ ಮಾಡಿ ಪ್ರೊಸೆಷನ್ ಬರುತ್ತೆ ಸಂಜೆ. ಅಷ್ಟರೊಳಗೆ ನಮ್ಮಪ್ಪ ಇಲ್ಲೆಲ್ಲ ಮುಗಿಸಿ ಅಲ್ಲಿಗೆ ಹೋಗ್ಬಿಡ್ಬೇಕು. ಸೊ ಹಂಗಾಗಿ ಏನು ಬೇಡ ಅಂತ ಎಲ್ರಿಗೂ ಬೈಕೊಂಡು ಪೂಜೆ ಮಾಡೋಕ್ಕೂ ಅದರಲ್ಲೂ ಅಲ್ಲೂ ಗಮನ ಇಲ್ಲ. ಅವ್ರಿಗೆಲ್ಲ ಗಮನ ಫುಲ್ ಕೋಟೆ ಕಡೆನೇ ಇದೆ, ದೇವ್ರ ಮೇಲಂತೂ ಗಮನ ಇರಲಿಲ್ಲ. ಮೊದಲು ಅವ್ರು ಕೋಟೆಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಎಲ್ಲರಿಗೂ ಬೈಕೊಂಡು ಬೇಗ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ನಾವು ಒಂದೆರಡು ಸೆಲ್ಫಿ ತೊಗೊಂಡು ಫೋಟೋ ತಗೊಂಡು ನಾನು ನಮ್ಮ ಮನೆಯವರೆಲ್ಲ ಫೋಟೋ ತಗೊತಿದ್ವಿ. ನಮ್ಮಮ್ಮ ಅದನ್ನೇ ಬೈತಿದ್ದಾರೆ, ಮೊದಲು ನೆಮ್ಮದಿಯಾಗಿ ಪೂಜೆ ಮಾಡಿ ಆಮೇಲೆ ಬೇಕಾದರೆ ನೀವು ಹೋಗಿವ್ರಿ ಅಂತ. ಅವ್ರವ್ರ ಮಾತನ್ನೇ ಕೇಳಲ್ಲ, ಆದರೂ ಬೈಯೋದಂತೂ ಬಿಡಲ್ಲ. ನೋಡಿ ಎಲ್ಲ ಜನಗಳೆಲ್ಲ ಹೋಗ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ಮಪ್ಪ ಕಾಯಿನ ಎಳಿಸಿ ಕಾಯಿ ಹೊಡಿಯೋಕ್ಕೆ ಎಲ್ಲ ಮಿಲ್ನೂ ಒಂದ್ಸಲ ನೆವಳಿಸ್ಕೊಂಡು ಬರ್ತಿದ್ದಾರೆ. ಬೈಕು ಕಾರು ಎಲ್ಲನೂ ನೆವಳಿಸಿ ಹಿಡ್ಗಾಯಿ ಹೊಡಿಬೇಕಲ್ಲ, ಹಂಗಾಗಿ ನಾನು ನಗಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮಪ್ಪ ಅಪ್ಪ ನೆಮ್ಮದಿಯಾಗಿ ಪೂಜೆ ಮಾಡಪ್ಪ ಅಂತ ಬೈತಾ ಇದ್ದೆ ಫಸ್ಟು. ಅದಕ್ಕೇನೆ ನಮ್ಮ ಮನೆಯವ್ರು ಏನೋ ಅಂತಿದ್ರು, ಅದಕ್ಕೆ ನಾನು ನಗಾಡ್ತಿದ್ದೆ. ನೋಡಿ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತ ನಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾರೆ ದಸರಾನ. ಅದಕ್ಕೋಸ್ಕರ ನೋಡಿ ನನ್ನ ಮಗ ಹೇಗೆ ಓಡೋಗ್ತಿದ್ದಾನೆ ಅಂತ ರೋಡಿಗೆ. ಈಗೇನೆ ಅವನು ಓಡ್ಬಿಡ್ತಾನೆ. ಅದಕ್ಕೋಸ್ಕರನೇ ಅವನ್ನ ಹಿಡ್ಕೊಳ್ಳೋಕ್ಕೆ ಒಬ್ರು ಇರಬೇಕು. ಅದಕ್ಕೆ ನಮ್ಮ ಅಜ್ಜಿನೇ ಬಿಟ್ಟಿರೋದು. ನಮ್ಮ ಅಜ್ಜಿನೂ ತಳ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಆಗಲೇ. ಮಧ್ಯೆ ರೋಡಿಗೆ ಓಡ್ಬಿಡ್ತಾನೆ. ಅವ್ನು ಹಿಡಿಯೋದೇ ಕಷ್ಟ ನಮ್ಮೂರಲ್ಲಿ. ನಮ್ಮಪ್ಪ ನೈವೇದ್ಯ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ನನ್ನ ಮಗ ಗಂಟೆ ಬಾರಿಸ್ತೀನಿ ಅಂತ ಅವ್ರ ಅಜ್ಜಿ ಹತ್ರ ಗಂಟೆ ಕಿತ್ಕೊಂಡು ಗಂಟೆ ಬಾರಿಸ್ತಾ ಇದ್ದಾನೆ. ನೋಡಿ ಹೇಗೆ ಆಡ್ತಾನೆ ಅಂತ. ತುಂಟ ಅಂದರೆ ತುಂಟ, ನಂಗೆ ಹಿಡಿಯೋದೇ ಕಷ್ಟ ಆಗ್ಬಿಡುತ್ತೆ ಇವನ್ನ. ಬೆಂಗಳೂರಲ್ಲಿ ಅಂದರೆ ನಾನು ಕೂಡಾಕ್ಬಿಟ್ಟಿರ್ತೀನಿ, ಡೋರೇ ತೆಗಿಯಲ್ಲ. ಹಂಗಾಗಿ ಅವನಿಗೆ ಏನೋ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಲ್ಲ ಊರಲ್ಲಿ, ಹಂಗಾಗಿ ಏನೋ ಗೂಡಿಂದ ಈಚೆಗೆ ಹಾಕ್ಬಿಟ್ಟಿದ್ದೀವಿ ಅನ್ನಂಗೆ ಆಡ್ತಿದ್ದಾನೆ. ಇದ್ರ ಬಗ್ಗೆ ನನ್ನ ಮಗಳು ಹೇಗೆ ಆಡ್ತಿದ್ದಾಳೆ ನೋಡಿ. ಈಗ ನಮ್ಮ ಅಮ್ಮನ ಪೂಜೆ ಮಾಡ್ತಾ ಇದ್ದಾರೆ. ಗುಂಬ್ಳಕ ಎಲ್ಲ ನೀಳಿಸ್ತಾ ಇದ್ದಾರೆ ನಮ್ಮಪ್ಪ. ಅದ್ರ ಮಧ್ಯೆ ನನ್ನ ಮಗ ಬಾಳೆಹಣ್ಣು ಕೊಡು, ಅಲ್ಲಿ ಕೊಡು, ಇದು ಕೊಡು. ಆ ನೈವೇದ್ಯ ಮಾಡಿರೋ ಬಾಳೆಹಣ್ಣೆ ಕಿತ್ಕೊಬಂದ್ಬಿಟ್ಟಿದ್ದಾನೆ ತಿನ್ನೋದಕ್ಕೆ. ಎಲ್ಲ ಮಿಲ್ಗೂ ಒಂದ್ಸಲ ನೀಳಿಸ್ಕೊಂಡು ಬರ್ತಾ ಇದ್ದಾರೆ.
ಮಿಲ್ ಒಂದೇ ಅಲ್ಲ, ನಾವೆಲ್ಲ ಥರನೂ ರುಬ್ಬಿ ಕೊಡ್ತೀವಿ. ದೋಸೆ, ಇಡ್ಲಿ, ಮಸಾಲೆ, ನಾನ್ ವೆಜ್ಗೆಲ್ಲ ಮಸಾಲೆ ರುಬ್ತಿ ಅದೆಲ್ಲನೂ ಎಲ್ಲ ಮಾಡಿಕೊಡ್ತೀವಿ ಮಿಲ್ಲಲ್ಲಿ. ಈಗ ಬೈಕಿಗೆಲ್ಲ ನಿಲ್ಲಿಸ್ತಾ ಇದ್ದಾರೆ, ಕಾರಿಗೆಲ್ಲ. ನೋಡಿ ಹೇಗೆ ಹೊಡಿತಾರೆ. ಕ್ಲೀನಾಗಿ ಹೆಂಗೆ ಹೊಡೆದ್ರು. ಆ ಕಡೆ ಈ ಕಡೆ ಇಡಿ, ಅರ್ಧರ್ಧ ಆ ಕಡೆ ಇಡಿ, ಈ ಕಡೆ ಇಡಿ ಅಂತ ಹೇಳ್ತಾ ಇದ್ದೀವಿ. ಅದನ್ನ ಮಾಡ್ತಾ ಇದ್ದಾರೆ ನಮ್ಮಪ್ಪ. ಇಷ್ಟು ಅವರು ಮಿಲ್ಲೆಲ್ಲ ಪೂಜೆ ಮಾಡಿ ಇದೇ ನಿಮಿಷ ಇರೋದಷ್ಟೇ. ಅದು ಆದ ತಕ್ಷಣ ಓಡೋಗ್ಬಿಡ್ತಾರೆ ಕೋಟೆಗೆ. ಅಲ್ಲಿ ಪ್ರೊಸೆಷನ್ನ ದಸರಾ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಅಲ್ಲ. ಆಮೇಲೆ ನಮ್ಮ ಪೇಟೆ ಬೀದಿಗೆಲ್ಲ ಮೆರವಣಿಗೆಯಲ್ಲಿ ಬರುತ್ತೆ. ಅಲ್ಲಿಂದನೇ ಬರಬೇಕಲ್ಲ ನಮ್ಮಪ್ಪನ ಜೊತೇಲಿ. ಹಂಗಾಗಿ ಅಲ್ಲಿಗೆ ಓಡೋಗ್ಬೇಕು ನಮ್ಮಪ್ಪ. ಹೋಗ್ತಿದ್ದಾರೆ. ಈಗ ನಿಂಬೆಹಣ್ಣು ಇಳಿಸ್ತಾ ಇದ್ದಾರೆ. ಈಗ ಎಲ್ಲರಿಗೂ ಮಂಗಳಾರತಿ ಕೊಡ್ತಾ ಇದ್ದಾರೆ ಲಾಸ್ಟಿಗೆ. ಅವ್ರು ನೋಡಿ ದೇವ್ರು ನೋಡ್ಕೊಂಡು ಪೂಜೆನೇ ಮಾಡ್ತಾಯಿಲ್ಲ. ಅಲ್ಲಿ ನೋಡ್ಕೊಂಡು ಹೊರಗಡೆ ನೋಡ್ಕೊಂಡು ಒಟ್ಟಿನೆಲ್ಲ ಹೋಗ್ಬಿಡ್ಬೇಕು ಫಸ್ಟು ಪೂಜೆ ಎಲ್ಲ ಮಾಡಿ. ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಬೆಲ್ಟಿಗೆ ನಿಂಬೆಹಣ್ಣು ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೋಡಿ. ಈಗ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಪೂಜೆ ಮಾಡ್ತಾಯಿದ್ದೀವಿ. ಯಾವಾಗಲೂ ನಮ್ಮ ಮನೆಯವರೇ ಪೂಜೆ ಮಾಡ್ತಿದ್ರು. ಈ ಸತಿನೇ ನಮ್ಮ ಅಪ್ಪನ ಮಾಡಿಸಿದ್ದು. ನೀವೇ ಮಾಡಿ ಅಂತ ಅವ್ರು ಮಾಡಿದ್ರು. ನಮ್ಮ ಮನೆಯವ್ರು, ನಾನು ನಮ್ಮ ಮನೆಯವ್ರು ಲಾಸ್ಟಿಗೆ ಮಾಡ್ತಾಯಿದ್ದೀವಿ ಪೂಜೆನ. ನೋಡಿ ನನ್ನ ಮಗ ಹೇಳ್ತಾ ಇದ್ದಾನೆ. ಅವನಿಗೆ ಬಿಟ್ಬಿಡ್ಬೇಕಷ್ಟೇ, ರೋಡಲ್ಲೆಲ್ಲ ಅವ್ನು ಕುಣ್ಕೊಂಡು ಬರಬೇಕು. ಈಗ ಎತ್ಕೊಬಿಟ್ಟಿದ್ದಾರಲ್ಲ, ಸೊ ಹಂಗಾಗಿ ಹೇಳೋದು ಅವನು. ಯಾರೂ ಎತ್ಕೊಳಂಗಿಲ್ಲ, ಫ್ರೀಯಾಗಿ ಬಿಟ್ಬಿಡ್ಬೇಕು. ಅವ್ನು ಮಾಡಿದ್ದೇ ಆಟ. ಅವ್ನು ಏನು ಮಾಡ್ತಾನೋ ಅದೇ ಸರಿ ಅನ್ಬೇಕು ನಾವು ಅಷ್ಟೇ. ಇಲ್ಲಾಂದರೆ ಅಳೋದು ಜಾಸ್ತಿ. ಹಾಂ ನೋಡಿ, ಎಲ್ಲ ಪೂಜೆ ಆಯಿತು. ನಿನ್ನ ಕಾರ್ ಪೂಜೆ, ಬೈಕ್ ಪೂಜೆ ಎಲ್ಲ ಆಯಿತು. ಈಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮಾಡಿ ಲಾಸ್ಟಿಗೆ ದೇವರಿಗೆ ಅಕ್ಷತೆ ಕಾಳೆಲ್ಲ ಹಾಕಿ ನಂದು ನಮ್ಮ ಮನೆಯವ್ರದ್ದೆಲ್ಲ ಪೂಜೆ ಆಯಿತು. ನಮ್ಮ ಅಜ್ಜಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ನಮ್ಮ ಅಜ್ಜಿ ಎಲ್ಲ ಪೂಜೆ ಮಾಡಿ ಇನ್ನೇನು ಟೈಮ್ ಆಯ್ತಲ್ಲ, ಕೋಟೆಯಿಂದ ಪ್ರೊಸೆಷನ್ ಎಲ್ಲ ಬರುತ್ತೆ ದಸರಾದು. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮ್ಮೂರಲ್ಲಿ ಹೇಗೆ ದಸರಾ ಆಯಿತು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಾನು ಇವಾಗ ನಮ್ಮ ಮನೆಯವ್ರ ಕಾರು ಅದೇ ಖಾರದ ಚಕ್ರದಲ್ಲಿ ನಿಂಬೆಹಣ್ಣು ಕೊಟ್ಟಿದ್ವಲ್ಲ, ಅದನ್ನು ಖಾರ ಒಂದು ಸತಿ ಓಡಿಸ್ಬೇಕು ಅಂತ ನಿಂಬೆಹಣ್ಣ ಇದು ಮಾಡ್ತಿದ್ದಾರೆ, ಕಾರ್ ಓಡಿಸ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮಪ್ಪ ಬೈಕನ್ನು ನಮ್ಮಪ್ಪ ಓಡಿಸ್ತಿದ್ದಾರೆ.
ನೆಕ್ಸ್ಟ್ ನಾನು ದಸರಾದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಮ್ಮೂರಲ್ಲಿ ದಸರಾ ಎಲ್ಲ ಹೇಗಾಯಿತು ಅಂತ. ಫುಲ್ ವೀಡಿಯೋನ ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.